ಕಳೆದು ಹೋದಂತಹ 1.5 ವರ್ಷಗಳಲ್ಲಿ ಬಾಂಗ್ಲಾದೇಶ ಅಂತೂ ವಿನಾಶದ ಹಾದಿಗೆ ಸಾಗ್ತಾ ಇದೆ ಅಂತ ಹೇಳಬಹುದು. ಯಾಕಂದ್ರೆ ಲಾಸ್ಟ್ ಆಗಸ್ಟ್ನಲ್ಲಿ ಶೇಖ್ ಹಸೀನಾ ಅವರನ್ನ ಪ್ರಧಾನಿ ಹುದ್ದೆಯಿಂದ ತೆಗೆದು ಹಾಕಿದಾಗ್ಲಿಂದ ಪರಿಸ್ಥಿತಿಯಂತೂ ಮಿತಿ ಮೀರಿ ಹೋಗ್ತಾ ಇದೆ. ಭಾರತ ವಿರೋಧಿ ಮೂಲಭೂತವಾದಿ ಶಕ್ತಿಗಳು ಅಲ್ಲಿ ತುಂಬಾನೇ ಎಫೆಕ್ಟಿವ್ ಅನ್ನಿಸ್ಕೊಳ್ತಾ ಇವೆ. ಪ್ರಧಾನಿಯವರ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ಹಾಗೆ ಅವರ ಜೊತೆ ಸರ್ಕಾರದಲ್ಲಿರೋ ಯುವ ನಾಯಕರು ಪದೇ ಪದೇ ಭಾರತ ವಿರೋಧಿ ಭಾವನೆಗಳನ್ನ ಪ್ರವೋಕ್ ಮಾಡ್ತಾ ಇದ್ದಾರೆ. ಹಿಂದೂಗಳ ವಿರುದ್ಧ ದೌರ್ಜನ್ಯದ ಘಟನೆಗಳು ಕೂಡ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಪರಿಸ್ಥಿತಿ ಹೀಗಿರುವಾಗ ಕೇವಲ 2 ತಿಂಗಳಲ್ಲಿ ಚುನಾವಣೆಗಳು ನಡೆಯೋ ಹಿನ್ನೆಲೆಯಲ್ಲೇ ಈಗ ಅಂತೂ ಹಿಂಸಾಚಾರ ಆಗೋದಕ್ಕೆ ಏನ್ ಕಾರಣ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಸೊ ಒಂದಷ್ಟು ಅನುಮಾನಗಳು ಇದಕ್ಕೆ ಎಡೆ ಮಾಡಿಕೊಡುತ್ತೆ. ಇಲ್ಲಿ ಬಾಂಗ್ಲಾದೇಶದಲ್ಲಿ ಎಲೆಕ್ಷನ್ಗೂ ಮುಂಚೆ ಯಾಕೆ ಭಾರತ ವಿರೋಧಿ ನರೇಟಿವ್ ಕ್ರಿಯೇಟ್ ಆಗ್ತಾ ಇದೆ ಅಂತ. ಬಾಂಗ್ಲಾದೇಶದಲ್ಲಿ ಎಲೆಕ್ಷನ್ಗೂ ಮುಂಚೆ ಭಾರತ ವಿರೋಧಿ ನಿರೂಪಣೆ ತೀವ್ರವಾಗುವುದಕ್ಕೆ ವೆರಿ ಇಂಪಾರ್ಟೆಂಟ್ ರೀಸನ್ ಏನಂತಂದ್ರೆ ಅದು ಆರ್ಥಿಕ ಅಸ್ಥಿರತೆಯನ್ನ ಕ್ರಿಯೇಟ್ ಮಾಡೋದು. ಇದು ಚುನಾವಣಾ ಪ್ರಕ್ರಿಯೆ ಮೇಲೂ ಕೂಡ ಒಂದಷ್ಟು ಎಫೆಕ್ಟ್ ಮಾಡಬಹುದು. ರೀಸೆಂಟ್ ಆಗಿ ಬಂದಂತ ಒಂದಷ್ಟು ರಿಪೋರ್ಟ್ ಪ್ರಕಾರ 2024ರ ವಿದ್ಯಾರ್ಥಿ ದಂಗೆ ಆದಮೇಲೆ ಯೂನಸ್ ಅವರ ಮಧ್ಯಂತರ ಸರ್ಕಾರದ ಅವಧಿಯಲ್ಲಿ ಈ ರೀತಿಯ ನರೇಟಿವ್ ಜಾಸ್ತಿ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಅಲ್ಲಿ ಪ್ರತಿಭಟನಾಕಾರರು ಭಾರತ ವಿರೋಧಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಹಾಗೆ ದಾಳಿಕೋರರು ಭಾರತಕ್ಕೆ ಪಲಾಯನ ಮಾಡಿದ್ದಾರೆ ಅಂತಾನೂ ಆರೋಪ ಮಾಡಿದ್ರು. ಇದು ದೇಶದಲ್ಲಿ ಧ್ರುವೀಕರಣವನ್ನ ಜಾಸ್ತಿ ಮಾಡುತ್ತೆ, ಚುನಾವಣಾ ವಾತಾವರಣವನ್ನ ಹದಗೆಡಿಸುತ್ತೆ. ಇದು ಚುನಾವಣೆಗಳನ್ನ ಪೋಸ್ಟ್ಪೋನ್ ಮಾಡೋದಕ್ಕೂ ಕೂಡ ಒಂದು ನೆಪವನ್ನ ಕೊಡುತ್ತೆ. ಅಷ್ಟಕ್ಕೂ ಈ ಭಾರತ ವಿರೋಧಿ ಬೆಂಕಿಗೆ ಯಾರು ತುಪ್ಪ ಸುರಿತಾ ಇದ್ದಾರೆ ಅಂದ್ರೆ, ಇಲ್ಲಿ ಭಾರತ ವಿರೋಧಿ ಬೆಂಕಿಯನ್ನ ಮೊದಲಿಗೆ ಪಾಕಿಸ್ತಾನ ಬೆಂಬಲಿತ ಅಂಶಗಳು ಹಾಗೆ ಇಸ್ಲಾಮಿಸ್ಟ್ ಗ್ರೂಪ್ಗಳು ಹಿಡಿ ಹೊತ್ತಿಸುತ್ತವೆ. ಭಾರತದ ವರದಿಗಳು ಪಾಕಿಸ್ತಾನದ ಪಾತ್ರವನ್ನ ಸ್ಪಷ್ಟವಾಗಿ ರಿವೀಲ್ ಮಾಡಿವೆ. ಪ್ರತಿಭಟನಾಕಾರರು ಭಾರತ ವಿರೋಧಿ ಘೋಷಣೆಗಳನ್ನ ಕೂಗ್ತಾ ಅವಾಮಿ ಲೀಗ್ ಕಚೇರಿಗಳ ಮೇಲೆ ಅಟ್ಯಾಕ್ ಮಾಡಿದ್ರು. ಯೂನಸ್ ಸರ್ಕಾರ ಇಸ್ಲಾಮಿಸ್ಟ್ಗಳನ್ನ ಪ್ರೋತ್ಸಾಹಿಸುತ್ತೆ ಅಂತಾನೂ ಆರೋಪ ಮಾಡಲಾಗ್ತಾ ಇದೆ. ಸೊ ಇದು ಒಂದು ಸ್ಟ್ರಾಂಗ್ ರೀಸನ್ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಅದರಲ್ಲಿ ಪಾಕಿಸ್ತಾನದ ರೋಲ್ ಏನು ಅಂತ ನೋಡೋದಾದ್ರೆ, ಪಾಕಿಸ್ತಾನದ ಪಾತ್ರ ಇಲ್ಲಿ ಹಳೆ ಡ್ರಾಮಾವನ್ನ ಫಾಲೋ ಮಾಡ್ತಾ ಇದೆ. ಅಲ್ಲಿ ಅದು ಭಾರತವನ್ನ ಶತ್ರು ಅಂತ ಬಿಂಬಿಸುವ ಮೂಲಕ ಬಾಂಗ್ಲಾದೇಶದಲ್ಲಿ ಅವ್ಯವಸ್ಥೆಗೆ ಕಾರಣವಾಗುತ್ತೆ. ಇತ್ತೀಚಿನ ಘಟನೆಗಳು ಪ್ರತಿಭಟನೆಗಳಲ್ಲಿ ಪಾಕಿಸ್ತಾನದ ಪಾತ್ರಕ್ಕೆ ಕಾರಣ ಅಂತಾನೂ ಹೇಳಬಹುದು. ಇದು 1971ರ ಯುದ್ಧದ ನೆನಪುಗಳನ್ನ ಅಳಿಸಿ ಹಾಕುವ ಮತ್ತು ಇಸ್ಲಾಮಿಕ್ ಪಡೆಗಳನ್ನ ಬಲಪಡಿಸುವ ಒಂದು ಪ್ರಯತ್ನ. ಪಾಕಿಸ್ತಾನ ಬಾಂಗ್ಲಾದೇಶವನ್ನ ಭಾರತದ ವಿರುದ್ಧ ನೆಲೆಯಾಗಿ ಬಳಸುವುದಕ್ಕೆ ಬಯಸುತ್ತೆ. ಹಾಗೆ ಯೂನಸ್ ಆಳ್ವಿಕೆಯಲ್ಲಿ ಇದು ಹೆಚ್ಚಾಗ್ತಾ ಇದೆ ಅಂತ ಹಸೀನಾ ಅವರ ಮಗ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಹಿಂಸಾಚಾರ ಹಾಗೆ ಬೆಂಕಿ ಹಚ್ಚುವಿಕೆಯ ಉದ್ದೇಶವಾದ್ರೂ ಏನು ಅಂತ ನೋಡೋದಾದ್ರೆ, ಆಗ್ಲೇ ಹೇಳಿದ ಹಾಗೆ ಚುನಾವಣಾ ಪ್ರಕ್ರಿಯೆಗೆ ಅಡ್ಡಿಪಡಿಸೋದು, ಅವ್ಯವಸ್ಥೆಯನ್ನು ಹರಡೋ ಮೂಲಕ ಚುನಾವಣೆಗಳನ್ನ ಮುಂದೂಡೋದು, ಹಿಂಸಾಚಾರವನ್ನ ಕ್ರಿಯೇಟ್ ಮಾಡಿರೋ ಉದ್ದೇಶನೇ ಅದು. ಇತ್ತೀಚಿನ ಪ್ರತಿಭಟನೆಗಳಲ್ಲಿ ಯುವ ನಾಯಕನ ಮರಣದ ನಂತರ ಅವಾಮಿ ಲೀಗ್ ಕಚೇರಿಗಳನ್ನ ಸುಟ್ಟು ಹಾಕಿದ್ರು. ಮಾಧ್ಯಮ ಕಚೇರಿಗಳ ಮೇಲೂ ಕೂಡ ದಾಳಿ ಮಾಡಿದ್ರು. ಇದು ಅಸ್ಥಿರತೆಯನ್ನ ಬಳಸಿಕೊಂಡು ಚುನಾವಣೆಗಳನ್ನ ಅಸುರಕ್ಷಿತ ಅಂತ ಬಿಂಬಿಸೋ ತಂತ್ರ ಅಂತ ಕೆಲವರು ಹೇಳ್ತಾರೆ. ಇದು ಆಡಳಿತ ಪಕ್ಷ ಕೊಡೋ ಒಂದು ನೆಪ. ಇನ್ನು ಯೂನಸ್ ಸರ್ಕಾರದ ಮೌನವನ್ನ ಇಲ್ಲಿ ಏನಂತ ಅರ್ಥೈಸ್ಕೊಳ್ಬೇಕು? ಯೂನಸ್ ಹಿಂಸಾಚಾರವನ್ನ ಪ್ರವೋಕ್ ಮಾಡ್ತಾ ಇದ್ದಾರೆ ಅಂದ್ರೆ ಪೋಷಣೆ ಮಾಡ್ತಾ ಇದ್ದಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಕೆಲವರು ಪ್ರಶ್ನೆಯನ್ನ ಕೇಳಬಹುದು. ಆದ್ರೆ ಇದು ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳಾಗ್ತಾ ಇರೋದನ್ನ ದೃಢೀಕರಿಸಲ್ಪಟ್ಟಿದೆ. ಸರ್ಕಾರ ಹಿಂಸಾಚಾರವನ್ನ ಜಾಸ್ತಿ ಮಾಡ್ತಾ ಇದೆ ಅಂತಾನೂ ಕೆಲವರು ಹೇಳ್ತಾರೆ. ಇದು ಚುನಾವಣೆಗಳನ್ನ ಲೇಟ್ ಮಾಡೋದ್ರ ಜೊತೆಗೆ ಇಸ್ಲಾಮಿಸ್ಟ್ಗಳೊಂದಿಗೆ ಯಾವ ರೀತಿ ಸರ್ಕಾರವೂ ಶಾಮೀಲಾಗಿದೆ ಅನ್ನೋದನ್ನ ತೋರಿಸುತ್ತೆ. ಇನ್ನು ಭಾರತ ವಿರೋಧಿ ಭಾವನೆ ಬಾಂಗ್ಲಾದೇಶವನ್ನ ಧಾರ್ಮಿಕವಾಗಿ ಹಾಗೆ ರಾಜಕೀಯವಾಗಿ ಡಿವೈಡ್ ಮಾಡುತ್ತೆ. ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಹೆಚ್ಚಾಗ್ತಾ ಇವೆ. ಅವಾಮಿ ಲೀಗ್ ಅನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಪ್ರತಿಭಟನಾಕಾರರು ಭಾರತ ವಿರೋಧಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಹಾಗೆ ಯೂನಸ್ ಸರ್ಕಾರ ಈ ಧ್ರುವೀಕರಣವನ್ನ ತಡೆಯೋ ಬದಲು ಪ್ರೋತ್ಸಾಹ ಕೊಡ್ತಾ ಇದೆ. ಆ ಮೂಲಕ ಇಸ್ಲಾಮಿಕ್ ಗುಂಪುಗಳನ್ನ ಸ್ಟ್ರಾಂಗ್ ಮಾಡ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ. ಹಾಗೆ ಇಲ್ಲಿ ಪಾಕಿಸ್ತಾನ ಬೆಂಬಲಿತ ಇಸ್ಲಾಮಿಕ್ ಶಕ್ತಿಗಳು ಯಾವುದೇ ಕಂಟ್ರೋಲ್ ಇಲ್ಲದೆ ತಮಗೆ ಬೇಕಾದ ಹಾಗೆ ನಡೆದುಕೊಳ್ಳೋ ರೀತಿಯ ವಾತಾವರಣದಿಂದ ಲಾಭ ಪಡೆದುಕೊಳ್ತಾ ಇವೆ. ಯೂನಸ್ ಇಸ್ಲಾಮಿಸ್ಟ್ಗಳನ್ನ ಅಧಿಕಾರಕ್ಕೆ ತರೋದಕ್ಕೆ, ಚುನಾವಣೆಗಳನ್ನ ಅಕ್ರಮವಾಗಿ ನಡೆಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಹಾಗೆ ಇದು ಬಾಂಗ್ಲಾದೇಶವನ್ನ ಭಯೋತ್ಪಾದನೆಯ ತಾಣವನ್ನಾಗಿ ಪರಿವರ್ತಿಸಬಹುದು ಅನ್ನೋದು ಕೂಡ ಒಂದು ಕಾರಣ. ಆದ್ರೆ ಇದಕ್ಕೆ ಪಾಕಿಸ್ತಾನ ಕೂಡ ಭಯ ಪಡುತ್ತೆ. ಅಂದ್ರೆ ಇದು ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸುತ್ತೆ ಅನ್ನೋದ್ರ ಜೊತೆಗೆ ಮೂಲಭೂತ ಅಂಶಗಳನ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ. ಪಾಕಿಸ್ತಾನ ಬಲವಾದ ಚುನಾಯಿತ ಸರ್ಕಾರವನ್ನ ಬೆದರಿಕೆ ಅಂತ ಪರಿಗಣಿಸುತ್ತೆ.
ಯಾಕಂದ್ರೆ ಅದು ಭಾರತದ ಜೊತೆ ಬಲವಾದ ಸಂಬಂಧಗಳನ್ನ ಬೆಳೆಸೋದಕ್ಕೆ ಇಚ್ಛಿಸುತ್ತೆ. ದುರ್ಬಲ ವ್ಯವಸ್ಥೆ, ಚುನಾವಣೆಗಳನ್ನ ಮುಂದೂಡೋದು ಪಾಕಿಸ್ತಾನಕ್ಕೆ 1971ಕ್ಕಿಂತ ಮೊದಲು ಮಾಡಿದ ಹಾಗೆ ಬಾಂಗ್ಲಾದೇಶವನ್ನ ಭಾರತದ ವಿರುದ್ಧ ಬಳಸೋದಕ್ಕೆ ಇದು ಅವಕಾಶವನ್ನ ಕೊಡುತ್ತೆ. ಅಸ್ಥಿರತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಪಾಕಿಸ್ತಾನ ಪ್ರತಿಭಟನೆಗಳಲ್ಲಿ ಪಾತ್ರ ವಹಿಸುತ್ತೆ ಅಂತಾನೂ ವರದಿಗಳು ಹೇಳುತ್ತೆ. ಹಾಗೆ ಬಾಂಗ್ಲಾದೇಶದ ಪ್ರಜಾಪ್ರಭುತ್ವವೇ ಇದೆಲ್ಲದರ ಮುಖ್ಯ ಗುರಿ. ಹಿಂಸಾಚಾರ, ಭಾರತ ವಿರೋಧಿ ನಿರೂಪಣೆಗಳು ಚುನಾವಣಾ ಪ್ರಕ್ರಿಯೆಗೆ ಅಡ್ಡಿಪಡಿಸುತ್ತೆ ಅಂತ ತಜ್ಞರು ಹೇಳೋ ಹಾಗೆ ಯೂನುಸ್ ಸರ್ಕಾರವು ಚುನಾವಣೆಗಳನ್ನ ವಿಳಂಬ ಮಾಡೋದಕ್ಕೆ ಹಿಂಸಾಚಾರವನ್ನ ಇಲ್ಲಿ ಬಳಸ್ಕೊಳ್ತಾ ಇದೆ. ಇದು ಪ್ರಜಾಪ್ರಭುತ್ವದ ಪುನಃಸ್ಥಾಪನೆಯನ್ನ ತಡಿಬಹುದು, ಹಾಗೆ ಪಾಕಿಸ್ತಾನದಂತಹ ಶಕ್ತಿಗಳಿಗೆ ಪ್ರಯೋಜನವನ್ನ ಕೊಡಬಹುದು ಅಂತಾನೆ ಹೇಳಬಹುದು. ಯೂನುಸ್ ಆಳ್ವಿಕೆಯಲ್ಲಿ ಚುನಾವಣೆಗಳನ್ನ ಮುಂದೂಡೋದಕ್ಕೆ ಪಿತೂರಿ ಇದೆಯಾ ಅನ್ನೋ ಅನುಮಾನ ಇಲ್ಲಿ ವ್ಯಕ್ತವಾಗ್ತಾ ಇದೆ. ವಿದ್ಯಾರ್ಥಿ ಪಕ್ಷಗಳು ಕೂಡ ಈ ವಿಳಂಬವನ್ನ ಒತ್ತಾಯ ಮಾಡ್ತಾ ಇವೆ. ಪಾಕಿಸ್ತಾನದ ಸೋಗಿನಲ್ಲಿ ಮಧ್ಯಂತರ ಸರ್ಕಾರ ದೀರ್ಘಕಾಲ ಅಧಿಕಾರದಲ್ಲಿ ಉಳಿಯೋದಕ್ಕೆ ವೇದಿಕೆಯನ್ನ ಈ ರೀತಿಯಾಗಿ ರೆಡಿ ಮಾಡ್ತಾ ಇದೆ ಅನ್ನೋ ಆರೋಪ ಕೂಡ ಇಲ್ಲಿ ಕೇಳ್ಬರುತ್ತೆ. ಹಲವು ವರ್ಷಗಳಿಂದ ಭಾರತದೊಂದಿಗೆ ಉತ್ತಮ ರಾಜತಾಂತ್ರಿಕ ಸಂಬಂಧ ಹೊಂದಿದ್ದ ದೇಶ ಅಂದ್ರೆ ಅದು ಬಾಂಗ್ಲಾದೇಶ. ಆದರೆ ಶೇಖ್ ಹಸೀನಾ ಭಾರತಕ್ಕೆ ಪಲಾಯನಗೊಂಡಾದ್ಮೇಲೆ ಉಭಯ ದೇಶಗಳ ಸಂಬಂಧ ಹದಗೆಟ್ಟಿದೆ. ಇದಕ್ಕೆ ಸಾಕ್ಷಿ ಇತ್ತೀಚೆಗೆ ನಡೆದ ಶರೀಫ್ ಓಸ್ಮಾನ್ ಹಾದಿ ಹತ್ಯೆ ಮಾಡಿದವರಿಗೂ ಕೂಡ ಭಾರತ ಆಶ್ರಯ ನೀಡ್ತಾ ಇದೆ ಅನ್ನೋದು ಇಲ್ಲಿ ಪ್ರತಿಭಟನಾಕಾರರ ಆರೋಪ ಕೂಡ ಒಂದು. ಭಾರತದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಢಾಕಾ ಹಾಗೆ ಚಿತ್ತಗಾಂಗ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿಗಳ ಮುಂದೆ ಉಗ್ರ ಪ್ರತಿಭಟನೆಗಳು ನಡೆದಿವೆ. ಭಾರತದ ಪರವಾಗಿ ಸುದ್ದಿ ಪ್ರಕಟಿಸಿದೆ ಅನ್ನೋ ಕಾರಣಕ್ಕೆ ಪ್ರಥಮ್, ಆಲೋ ಹಾಗೆ ಡೈಲಿ ಸ್ಟಾರ್ ಅನ್ನೋ ಸುದ್ದಿ ಸಂಸ್ಥೆಗಳ ಕಚೇರಿ ಮೇಲೂ ಕೂಡ ಪ್ರತಿಭಟನಾಕಾರರು ದಾಳಿ ನಡೆಸಿ ಬೆಂಕಿ ಹಚ್ಚಿದ್ರು. ಬಾಂಗ್ಲಾದೇಶ ಜನತಾಂತ್ರಿಕ ಪುನಶ್ಚೇತನಕ್ಕೆ ರೆಡಿಯಾಗ್ತಾ ಇದ್ರೂ ಪ್ರಸ್ತುತ ಅಶಾಂತಿಯು ದೇಶದ ಭವಿಷ್ಯದ ಬಗ್ಗೆ ಆತಂಕ ಜಾಸ್ತಿ ಮಾಡುತ್ತೆ. ಸ್ಥಿರತೆಗೆ ಮರಳಬೇಕು ಅಂದ್ರೆ ಇನ್ನೂ ಒಂದಷ್ಟು ಸವಾಲುಗಳಿವೆ. ಪ್ರಸ್ತುತ ಸರ್ಕಾರ ಪ್ರತಿಭಟನಾಕಾರರನ್ನ ಹತ್ತಿಕ್ಕೋದಕ್ಕೆ, ಜನರ ಆಕ್ರೋಶವನ್ನ ಶಮನಗೊಳಿಸೋದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಆದರೆ ಈ ಹಿಂಸಾಚಾರ ಮುಗಿತಾ ಇಲ್ಲ. ಸದ್ಯ ಪರಿಸ್ಥಿತಿಯಂತೂ ಬಿಗಡಾಯಿಸ್ತಾ ಇದ್ದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋ ಆತಂಕ ಕೂಡ ಇದೆ. মিছিল সহ আগুন রাস্তা